ರೈತರ ಜಮೀನಿಗೆ ನಕಲಿ ಖಾತೆ. ಸರ್ವೆ ನಂಬರ್ 74/1ರಲ್ಲಿ ಭೂಮಾಫಿಯಾ ಆಟ. ವಿಎ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಹುಲಿಕೆರೆ ಗ್ರಾಮದಲ್ಲೇ ಇರೋದು. ಬೋರ್ಜರಿ ಮಾಡೋನೆ ವಿಎ ರಘು. ವಿಎ ಇಂದನೇ ಸರ್ ಇದಾಗಿರೋ ಡೆತ್ ಸರ್ಟಿಫಿಕೇಟು ದಾಖಲಾತಿಗಳು ಎಲ್ಲನೂ ಅವರು 15 ದಿನಕ್ಕೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ವೀಕ್ಷಕರೇ, ಬಡ ರೈತರ ಜಮೀನುಗಳ ಮೇಲೆ ಕಣ್ಣಾಕಿ ಅಕ್ರಮವಾಗಿ ಭೂ ಕಬಳಿಕೆ ಮಾಡುತ್ತಿರುವಂತಹ ಆರೋಪ ಎಲ್ಲೆಡೆ ಜೋರಾಗಿ ಕೇಳಿ ಬರ್ತಾ ಇದೆ. ಜಮೀನಿಗೆ ಅಸಲಿ ಮಾಲೀಕರಿದ್ದರೂ ಕೂಡ ಅವರ ಕಣ್ತಪ್ಪಿಸಿ ನಕಲಿ ಹೆಸರಿಗೆ ನೋಂದಣಿ ಮಾಡಿಸಿ ಮಾರಾಟ ಮಾಡುತ್ತಿರುವ ಈ ದಂಧೆಯಲ್ಲಿ ಅಧಿಕಾರಿಗಳೇ ಶಾಮೀಲಾಗಿರುವುದು ನಿಜಕ್ಕೂ ಆತಂಕಕಾರಿ ಸಂಗತಿಯಾಗಿದೆ. ಹೀಗೆಯೇ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಬಡ ರೈತರ ಜಮೀನಿಗೆ ಅಕ್ರಮ ಖಾತೆ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಗ್ರಾಮ ಲೆಕ್ಕಾಧಿಕಾರಿಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ನಕಲಿ ದಾಖಲೆಗಳು ಸರ್ ನಮ್ಮ ಹತ್ರ ಎಲ್ಲ ಇವೆ. ಕೇಸ್ ನಡೆಸ್ತಿರೋದು 8 ವರ್ಷದಿಂದ ಎಲ್ಲ ದಾಖಲೆಗಳು ಪ್ರತಿಯೊಂದು ನಮ್ಮ ಹತ್ರ ಇವೆ. ಅವನ್ನೆಲ್ಲ ತನಿಖೆ ಮಾಡಿ ಅವ್ರು ಹೆಂಗೆ ತೆಗ್ಸಿದ್ರು, ಎಲ್ಲಿ ತಗೊಂಡ್ರು, ಅವ್ರ ಹೆಸರಲ್ಲೇ ಸರ್. ನರಸಮ್ಮ, ದೇವೇಗೌಡ, ಕಾಳೇಗೌಡ ಅವ್ರ ಹೆಸರಲ್ಲೆಲ್ಲ ನಕಲಿ ಅವ್ರು ತಗೊಂಡಿದ್ದಾರೆ. ಅವೆಲ್ಲ ತನಿಖೆ ಮಾಡ್ಬೇಕು ಸರ್. AC ಜಿಲ್ಲಾಧಿಕಾರಿಗಳು ಅವರೆಲ್ಲ ಸೇರಿ ತನಿಖೆ ಮಾಡಿ ನಮ್ಮೂರವರೇ ಸರ್, ಹುಲಿಕೆರೆ ಅವರು ಮತ್ತು VA ಅವರೇ ಮಾಡಿರೋರು. ಅವ್ರು ಹೆಂಗೆ ಮಾಡಿದ್ರು ಅಂತ ಅವರು ತನಿಖೆ ಮಾಡಿ ಅವ್ರು ಹೇಳಿಲ್ಲ ಸರ್. VA ರಘು ಅವ್ರು ಯಾರು ಅಂತ ಹೇಳಿಲ್ಲ ಸರ್. ನಾವು ಹೋಗಿ ಮೊನ್ನೆ ಎಲ್ಲ ಗಲಾಟೆ ಮಾಡಿದ್ದೀವಿ ಸರ್. ಅದು ಪೇಪರಲ್ಲೆಲ್ಲ ಬಂದಿದೆ. ನಾವು ನಾಡ್ ಕಚೇರಿ ಮುಂದೆ ಎಲ್ಲ ಹೋಗಿ ಕೇಳಿ ಹೋದ್ರು. ಅವರು ಏನು ಹೇಳಿಲ್ಲ ಸರ್. ರೆಸ್ಪಾನ್ಸೇ ಮಾಡಿಲ್ಲ ಅವರು ನಮಗೆ. ಇದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮ. ಇಲ್ಲಿನ ರೈತರ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಭೂಗಳ್ಳರಿಗೆ ಅಕ್ರಮವಾಗಿ ಖಾತೆ ಮಾಡಲಾಗಿದೆ ಎಂಬ ಆರೋಪ ಇದೀಗ ಗ್ರಾಮದ ನೆಮ್ಮದಿಯನ್ನೇ ಕದಡಿದೆ. ಗ್ರಾಮದ ಸರ್ವೆ ನಂಬರ್ 74/1ರ ಜಮೀನು ಮೂಲತಃ ಜಗದೀಶ್ ಅವರ ಪೂರ್ವಜರ ಹೆಸರಿನಲ್ಲಿ ದಾಖಲಾಗಿತ್ತು. ಆದರೆ ಇದೀಗ ನಕಲಿ ದಾಖಲೆ ಸೃಷ್ಟಿಸಿ ನರಸಮ್ಮ ಎಂಬ ಹೆಸರಿನಲ್ಲಿ ಅಕ್ರಮವಾಗಿ ಖಾತೆ ಮಾಡಲಾಗಿದೆ ಎಂಬುದು ಗ್ರಾಮಸ್ಥರ ಗಂಭೀರ ಆರೋಪ. ಇದಕ್ಕೆ ಗ್ರಾಮದ ಲೆಕ್ಕಾಧಿಕಾರಿಯ ಸಹಕಾರ ಇರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮ ಜಮೀನು 74ನೇ ಸರ್ವೆ ನಂಬರು. 3 ಎಕರೆ 23 ಕುಂಟೆ ಜಮೀನಿದೆ. ಅದರಲ್ಲಿ 1 ಎಕರೆ 27 ಕುಂಟೆ ಮಾಮೂಲಿ ಬೇರೆಯವ್ರಿಗೂ ನಮಗೂ ಕೇಸ್ ನಡೀತಾಯಿತ್ತು. ಈ ನರಸಮ್ಮ ಅನ್ನೋರು ಯಾರು ಅಂತ ನಮಗೆ ಗೊತ್ತಿಲ್ಲ ಹುಲಿಕೆರೆ ಒಳಗೆ. ಅದು ಮತ್ತು ಈಗ ಬಂದು ಅವರು ಬೇರೆಯವರು ಯಾರೋ ಬಂದು 3ನೇ ಪಾರ್ಟಿ ಬಂದು ಈಗ ಅದು ನಮ್ಮದು ಅಂತ ಈಗ 30ನೇ ತಾರೀಕು ಡಿಸೆಂಬರ್ 30ರಲ್ಲಿ ಈ RTC ಕುಣಿಸ್ಕೊಂಡು 3 ದಿನಕ್ಕೆ RTC ಕುಣಿಸ್ಕೊಂಡು ಮಾರಾಟ ಮಾಡೋಕ್ಕೆ ಆಲೇ ರೆಡಿ ಆಗಿದ್ರು. ಅಂಥದ್ರಲ್ಲಿ ಇದೇ VA ನನ್ನ ಫಸ್ಟ್ ಬಂದು ಕೇಳ್ದ. 1 ಎಕರೆ 36 ಕುಂಟೆ ಅದಲ್ಲ, ಅದರಲ್ಲಿ 1 ಎಕರೆ ನೀನು ಮಾಡಿಕೊಡ್ತೀನಿ, 36 ಕುಂಟೆ ನನಗೆ ಕೊಡು ಅಂತ ಕೇಳಿದ. ಆದರೆ ನಾನು ಕೊಡೋಲ್ಲ, ನಮ್ಮ ಅಣ್ಣ ತಮ್ಮದಿರ ಎಲ್ಲ ಅವರೇ. ಅದರಲ್ಲಿ ನಾನು ನಮ್ಮ ಅಣ್ಣ ತಮ್ಮದಿರ ನಾವು ನಿಷ್ಠುರ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂತ ಹೇಳಿದೆ. ಹಂಗೂ ಮೀರಿ ಈಗ ಕೇಸ್ ನಡೀತದೆ. ಈಗ 16 ತಿಂಗಳು 2016ರಲ್ಲಿ ನಾನು ಕೇಸ್ ಹಾಕಿದ್ದೀನಿ. ಆ ಕೇಸಲ್ಲಿ ಈ ನರಸಮ್ಮ ಅನ್ನೋರಿಗೆ ನೋಟಿಸು ಕಳಿಸಿದ್ದೀವಿ. ನರಸಮ್ಮ ಇಲ್ಲ ಅಂತ ಎಸ್ಪಾಟಿನೂ ಆಗವ್ರೆ. ಅಂಥದ್ರಲ್ಲಿ ಈಗ ಅದು ಹೊಸ ಸೃಷ್ಟಿ ಮಾಡ್ಕೊಂಡು ನರಸಮ್ಮ ಅನ್ನೋರನ್ನ ಬೇರೆ ನಮ್ಮೂರಲ್ಲಿ ಇದಾಗಿರೋರು ಎಲ್ಲ ಸೇರ್ಕೊಂಡು ಒಟ್ಟು ಒಳವ ಚಂಚ್ ಮಾಡ್ಕೊಂಡು ನರಸಮ್ಮ ಯಾರಿದ್ದಾರೋ ಅಂತ ಇಡೀ ಊರೆಲ್ಲ ತಿರ್ಕಿದ್ದಾರೆ. ಯಾರೂ ಇಲ್ಲ, ನಾವಿಲ್ಲ ಅಂತ ಬಂದಮೇಲೆ ಒಂದು 3-4 ಜನ ಇದ್ದರು. ಅವರು ನಾವಲ್ಲ ಅಂತ ಹೇಳಿದ್ಮೇಲೆ ಇದು ಹೊಸ ಸೃಷ್ಟಿ ಮಾಡ್ಕೊಬಂದು ಈಗ RTC ಕುಣಿಸ್ಕೊಂಡು ಮಾರಾಟ ಮಾಡೋಕ್ಕೆ ನಿಂತಿದ್ರು. ಈಗ ನಾವು DC AC ಎಲ್ಲರಿಗೂ ಅರ್ಜಿ ಹಾಕಿ ನಮಗೆ ಇದು ನ್ಯಾಯವ ಕೊಡಿಸ್ಕೊಡ್ಬೇಕೀಗ. ಈ ಅಕ್ರಮದ ಹಿಂದೆ ಗ್ರಾಮದ ಲೆಕ್ಕಾಧಿಕಾರಿ ರಘು ಅವರ ಪಾತ್ರವಿದೆ ಎಂದು ಗ್ರಾಮಸ್ಥರು ಗಂಭೀರವಾಗಿ ಆರೋಪಿಸ್ತಾ ಇದ್ದಾರೆ. ಇವರಿಗೆ ಬೇರೆ ಕಡೆಗೆ ವರ್ಗಾವಣೆ ಆಗಿದ್ರೂ ಕೂಡ ಸ್ಥಳ ಬಿಟ್ಟುಕೊಡದೆ ಅಕ್ರಮ ನಡೆಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಈ ಅಧಿಕಾರಿಯಿಂದ ಹಲವರಿಗೆ ಇದೇ ರೀತಿಯ ವಂಚನೆ ಆಗಿದೆ. ತಕ್ಷಣ ಅಮಾನತು ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಇವರಿಂದ ಗ್ರಾಮಸ್ಥರು ಪರಸ್ಪರ ಬಡಿದಾಡಿಕೊಳ್ಳುವ ಸಂದರ್ಭ ಎದುರಾಗಿದೆ ಅಂತ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಚಲವರಾಜು ಅವರು ಅವಲತ್ತುಕೊಂಡಿದ್ದಾರೆ. ಹುಲಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಜಮೀನು ಪಾಪ ಉಳ್ಮೆದಾರರು ಇವರು 1934ನೇ ಇಸ್ವಿಯಿಂದ ಇವರೇ ಮಾಡ್ತಾ ಇರೋದು. ಈಗೇನಪ್ಪ ಅಂದರೆ VA ರಘು ಬಂದು ಇವ್ರಿಗೂ ಮತ್ತು ಇನ್ನೊಬ್ರಿಗೂ ಕೇಸ್ ನಡೀತಾಯಿತ್ತು. 2016ರಿಂದ ಕೇಸ್ ನಡೀತೈತೆ. ಪಾಪ ಇವರು ಕೇಸಲ್ಲಿ ಓಡಾಡ್ತಿದ್ದಾರೆ, ಇವರು ಮತ್ತು ಇನ್ನೊಬ್ಬ ಪಾರ್ಟಿ.
ಮೂರನೇ ವ್ಯಕ್ತಿಗೆ, ಖಾಸಗಿ ವ್ಯಕ್ತಿಗೆ ಮತ್ತೊಬ್ಬ ವ್ಯಕ್ತಿನ ಸೃಷ್ಟಿ ಮಾಡಿ ವಿ ಎ ರಘು ಅನ್ನೋನು ಇವ್ರ ಜಮೀನನ್ನ ಕಬಳಿಸಕ್ಕೆ ಮಾಡಿದ್ದಾನೆ. ಹೀಗೆ ನ್ಯಾಯಕ್ಕಾಗಿ ಸುಮಾರು 50ಕ್ಕೂ ಹೆಚ್ಚು ಗ್ರಾಮಸ್ಥರು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಾನಂದಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಇಂತಹ ಅಧಿಕಾರಿಯಿಂದ ಗ್ರಾಮಸ್ಥರ ನೆಮ್ಮದಿ ಹಾಳಾಗಿದೆ. ಇಂತಹವರನ್ನ ನೀರು ನೆರಳಿಲ್ಲದ ಜಾಗಕ್ಕೆ ವರ್ಗಾವಣೆ ಮಾಡಿ, ಇಲ್ಲವಾದ್ರೆ ಸೇವೆಯಿಂದ ಅಮಾನತುಗೊಳಿಸಿ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ, ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೀವಿ. ಅಂಥ ಭ್ರಷ್ಟ ಅಧಿಕಾರಿ ನಮ್ಮ ಗ್ರಾಮಕ್ಕೆ ಬೇಡ. ಯಾಕೆ ಅಂದರೆ ಊರೇ ಹೊಡೆದಾಡುತ್ತೆ. ಇವ್ರು 3 ಫ್ಯಾಮಿಲಿ ಇದ್ದಾರೆ, ಇನ್ನೊರು 3 ಫ್ಯಾಮಿಲಿಗೆ ಮಾಡವ್ರೆ. ಅವ್ರಿಗೂ ನಮ್ಗೆ ಜಮೀನು ಬೇಕು, ನಮ್ಮದು ಇದು ಅನ್ಕೊಂಡು ಅವ್ರು ಬರ್ತಾರೆ. ಹೊಡೆದಾಡಿ ಊರೇ ಕೊಲೆಗಳಿಗಾಗಿ ಸರ್ವನಾಶ ಆಗೋಕ್ಕೆ ಆ ವಿ ಎ ರಘುನೇ ಕಾರಣ ಆಯ್ತವನೇ. ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ಕೊಂಡು ಅವ್ನು ನಮ್ಮ ಗ್ರಾಮದಿಂದ ಎಲ್ಲರೂ ದೂರ ನೀರು ನೆರಳಿಲ್ಲದೆ ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲ ಅವನ್ನ ವಜಾ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ ನಾವು. ಈ ವೇಳೆ ಸ್ಥಳದಲ್ಲೇ ಎಡಿಸಿ ಅಧಿಕಾರಿಯು, ಸಹಾಯಕ ಆಯುಕ್ತ, ತಹಶೀಲ್ದಾರ್ ಹಾಗೂ ಪಿಡಿಒ ಅವರಿಗೆ ಕರೆ ಮಾಡಿ ಪರಿಶೀಲನೆಗೆ ಸೂಚನೆ ನೀಡಿದ್ದಾರೆ. ಇನ್ನಾದ್ರೂ ಮೇಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಂಡು ಹುಲಿಕೆರೆ ಗ್ರಾಮಸ್ಥರಿಗೆ ನ್ಯಾಯ ಕೊಡಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕರ್ನಾಟಕ ನ್ಯೂಸ್, ಶ್ರೀರಂಗಪಟ್ಟಣ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.